ನೋಡಿ, ಹೋಮ್ ಲೋನ್ ಅನ್ನೋದನ್ನ ಬುದ್ಧಿವಂತಿಕೆಯಿಂದ ತೀರಿಸ್ತಾ ಇದ್ರೆ ನಾವು ಇರೋ ತನಕ ಸಾಲ ಕಟ್ತಾನೆ ಇರ್ತೀವಿ. 20 ವರ್ಷದ ಸಾಲವನ್ನು 10 ವರ್ಷಗಳಲ್ಲಿ ತೀರಿಸೋದು ಹೇಗೆ? ಇದನ್ನು ಮಾಡೋದು ಮೂಲಕ ಎಷ್ಟು ದೊಡ್ಡ ಮೊತ್ತದ 30 ಲಕ್ಷ ಒಂದು ಸಣ್ಣ ಹ್ಯಾಕಿಂದ ಉಳಿಯಿತು. ಸ್ನೇಹಿತರೆ, ನಮ್ಗೆಲ್ರಿಗೂ ಕೂಡ ನಮ್ಮದೇ ಆದಂತಹ ಒಂದು ಸ್ವಂತ ಮನೆಯನ್ನ ಕಟ್ಟಬೇಕು ಅನ್ನುವಂತ ಆಸೆ ಕನಸು ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಜೀವನ ಪೂರ್ತಿ ಕಷ್ಟಪಟ್ಟು ದುಡ್ದಂತ ಹಣವನ್ನ ಖರ್ಚು ಮಾಡಿ ಒಂದು ಮನೆಯನ್ನ ಕಟ್ಟೋದಕ್ಕೆ ಶುರು ಮಾಡ್ತೀವಿ. ಅದೇ ಅಮೌಂಟ್ ಶಾರ್ಟೇಜ್ ಆಯ್ತು ಅಂತ ಬಂದಾಗ ಹೋಮ್ ಲೋನ್ ಅಂತ ಹೇಳಿ ಬ್ಯಾಂಕ್ನ ಮೊರೆ ಹೋಗ್ತೀವಿ. ಆದ್ರೆ ಹೊಸ ಮನೆಯ ಖುಷಿ ಜಾಸ್ತಿ ದಿನ ಉಳಿಯೋದಿಲ್ಲ. ಯಾಕಂತಂದ್ರೆ ಬ್ಯಾಂಕ್ನಿಂದ ಲೋನ್ ಕಟ್ಟೋದಕ್ಕೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. 20ರಿಂದ 30 ವರ್ಷ ಲೋನ್ ಕಟ್ಟಿ ಮುಗಿಯೋ ಅಷ್ಟರಲ್ಲಿ ನಮ್ಮ ಅರ್ಧ ಆಯಸ್ಸು ಮುಗ್ದು ಹೋಗ್ಬಿಡುತ್ತೆ. ಸೊ ಇಲ್ಲಿ ನಿಮ್ಗೆ 20 ವರ್ಷಗಳ ಅವಧಿಯ 50 ಲಕ್ಷ ಸಾಲವನ್ನ 5 ವರ್ಷಗಳಷ್ಟು ಬೇಗ ತೀರಿಸಿ ಸುಮಾರು 10 ಲಕ್ಷ ಬಡ್ಡಿ ಮೊತ್ತವನ್ನ ಹೇಗೆ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೀವು ನೋಡ್ಲೇಬೇಕು. ಹೋಮ್ ಲೋನ್ ಅನ್ನೋದನ್ನ ಬುದ್ಧಿವಂತಿಕೆಯಿಂದ ತೀರಿಸ್ತಾ ಇದ್ರೆ ನಾವು ಇರೋ ತನಕ ಸಾಲ ಕಟ್ತಾನೆ ಇರ್ತೀವಿ. ಸೊ ಅದನ್ನು ಭಾಳ ಬುದ್ಧಿವಂತಿಕೆಯಿಂದ ಟ್ಯಾಕ್ಟ್ಫುಲ್ ಆಗಿ ಇಂಟೆಲಿಜೆನ್ಸನ್ನು ಬಳಸಿ ತೀರಿಸಿದ್ರೆ ನಮಗೆ ಸಾಲದ ಹೊರೆ ಬಹಳ ಕಡಿಮೆ ಆಗುತ್ತೆ. ಅದನ್ನು ಹೇಗೆ ಮಾಡೋದು ಅಂಥೇಳಿ ನಾವು ಈಗ ನೋಡ್ತಾ ಹೋಗೋಣ. ಅಭಿಷೇಕ್, 20 ವರ್ಷದ ಸಾಲವನ್ನು 10 ವರ್ಷಗಳಲ್ಲಿ ತೀರಿಸೋದು ಹೇಗೆ? ಸಾಲದ ಮೊತ್ತ ಎಷ್ಟು ಅಂತ ಹೇಳಿದ್ರೆ 50 ಲಕ್ಷ ರೂಪಾಯಿ. ಸಾಲದ ಅವಧಿ ಎಷ್ಟು ಅಂತ ಹೇಳಿದ್ರೆ 20 ವರ್ಷಗಳ ಅವಧಿಗೆ ಸಾಲವನ್ನು ಪಡೆದಿದ್ದಾರೆ. ಅದರ ಪ್ರಕಾರ ಮಂತ್ಲಿ EMI ಎಷ್ಟು ಹೋಗುತ್ತೆ ಅಂತ ಆದರೆ 44,986 ರೂಪಾಯಿ ಮಂತ್ಲಿ EMI ಹೋಗುತ್ತೆ. ಪಾವತಿಸಬೇಕಿರುವ ಅಸಲಿನ ಮೊತ್ತ ಎಷ್ಟು ಅಂತ ಹೇಳಿದ್ರೆ 50 ಲಕ್ಷ ರೂಪಾಯಿ. ಪಾವತಿಸಬೇಕಿರುವ ಬಡ್ಡಿಯ ಮೊತ್ತ ಸುಮಾರು 58 ಲಕ್ಷ, ರೌಂಡ್ ಆಫ್ ಮಾಡಿದ್ದೀವಿ ಇಲ್ಲಿ. ಸೊ ಅಸಲು ಮತ್ತು ಬಡ್ಡಿ ಸೇರಿ ಎಷ್ಟು ಕಟ್ತೀವಿ ಅಂತ ಹೇಳಿದ್ರೆ 1,08,00,000 ರೂಪಾಯಿಯನ್ನು ಕಟ್ಟಬೇಕಾಗಿ ಬರುತ್ತೆ. 50 ಲಕ್ಷ ಸಾಲ, 20 ವರ್ಷ, ಮಂತ್ಲಿ EMI 44,986 ರೂಪಾಯಿ, ಪಾವತಿಸಬೇಕಿರುವ ಅಸಲಿನ ಮೊತ್ತ 50 ಲಕ್ಷ, ಬಡ್ಡಿ ಮೊತ್ತ 58 ಲಕ್ಷ, ಒಟ್ಟು 1,08,00,000 ರೂಪಾಯಿ. ಸೊ ಇದು ಸಿನಾರಿಯೋ. ಇದನ್ನು ನಾವು ಪ್ರತಿ ತಿಂಗಳು ಕಂತು ಕಟ್ತಾ ಹೋಗ್ತೀವಿ. 20 ವರ್ಷಕ್ಕೆ ನಾವೀಗ ತಗೊಂಡಿರೋ ಲೆಕ್ಕಾಚಾರದ ಪ್ರಕಾರ ಅಭಿಷೇಕ್ ಪ್ರತಿ ತಿಂಗಳು 44,986 ರೂಪಾಯಿ ಕಟ್ತೀವಿ. ಸೇ ಫಾರ್ ಎಕ್ಸಾಂಪಲ್ ವರ್ಷಕ್ಕೆ 12 ಕಂತು ಕಟ್ತೀವಿ ಅಲ್ವಾ? 12 ತಿಂಗಳು 12 ಕಂತು. ನಾನು ಒಂದು ಕಂತು ಎಕ್ಸ್ಟ್ರಾ ಕಟ್ತೀನಪ್ಪ, ನನಗೆ ಯಾವುದೋ ಬೋನಸ್ ದುಡ್ಡು ಬಂದಿದೆ ಅಥವಾ ಅಪ್ರೈಸಲ್ ಆಗಿದೆ, ಸ್ಯಾಲ್ರಿ ಜಾಸ್ತಿ ಆಗಿದೆ ನನಗೆ, ಅಥವಾ ನಮ್ಮ ತಂದೆ ಕಡೆಯಿಂದ ಸ್ವಲ್ಪ ಹಣ ಸಿಕ್ತು, ನಂಗೆ ಕೃಷಿಯಿಂದ ಏನೋ ಒಂದು ಸ್ವಲ್ಪ ಆದಾಯ ಬಂತು, ನಾನು ಪಾರ್ಟ್ ಟೈಮಿಂದ ದುಡ್ದೇನೋ ಸ್ವಲ್ಪ ಆದಾಯ ಬಂತು, ನಾನು ಒಂದು EMI ಎಕ್ಸ್ಟ್ರಾ ಕಟ್ತೀನಿ ಹೆಂಗಾರು ಕಷ್ಟಪಟ್ಟು. ಪ್ರತಿ ವರ್ಷ ಒಂದು EMIಯನ್ನು ಎಕ್ಸ್ಟ್ರಾ ಕಟ್ತೀನಿ, 12 ಬದಲು 13 ಕಟ್ತೀನಿ ಅಂತ ಆದರೆ ಅಭಿಷೇಕ್, ನಾವು ಕಟ್ಟುವ ಬಡ್ಡಿಯ ಪ್ರಮಾಣದಲ್ಲಿ 13 ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ. ಮತ್ತು ನಮ್ಮ ಲೋನ್ ಟರ್ಮ್ನಲ್ಲಿ 3 ವರ್ಷ ಕಡಿಮೆ ಆಗುತ್ತೆ. ಸೊ ಇಲ್ಲಿ ನೋಡಿ, ಅಂದರೆ 58 ಲಕ್ಷ ಏನು ನಾವು ಬಡ್ಡಿ ಕಟ್ತೀವಲ್ಲ, ಈ 58 ಲಕ್ಷದಲ್ಲಿ 13 ಲಕ್ಷ ಮೈನಸ್ ಮಾಡಿ 45 ಲಕ್ಷ ಕಟ್ಟಬೇಕಷ್ಟೆ. 45 ಲಕ್ಷ ಕಟ್ಟಬೇಕಾಗಿ ಬರುತ್ತೆ ಬಡ್ಡಿಯನ್ನು, ಜಸ್ಟ್ ಬೈ ಇನ್ಕ್ರೀಸಿಂಗ್ 1 EMI ಆ್ಯನ್ಯುವಲಿ. ಮತ್ತು 20 ವರ್ಷದ ಸಾಲ 17 ವರ್ಷಕ್ಕೆ ಮುಗಿದೋಗುತ್ತೆ. ಇಲ್ಲಪ್ಪ ನನಗೆ ಇನ್ನೂ ಏನೋ ಆದಾಯ ಇದೆ, ನಾನು ಇನ್ನೂ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ವರ್ಷಕ್ಕೆ 13 ಅಲ್ಲ 14 EMI ಕಟ್ತೀನಿ, 12 ಜೊತೆ 2 EMIಯನ್ನು ಎಕ್ಸ್ಟ್ರಾ ಕಟ್ತೀನಿ ಅಂತ ಆದರೆ 21 ಲಕ್ಷ ರೂಪಾಯಿ ಬಡ್ಡಿ ಉಳಿತಾಯ ಆಗುತ್ತೆ. ಅಂದರೆ ಈ 58 ಲಕ್ಷದಲ್ಲಿ -21 lakh rupees. 58 ಲಕ್ಷ ಬಡ್ಡಿ ಕಟ್ಟೋ ಜಾಗದಲ್ಲಿ ನಿಮಗೆ ಆ 58 ಲಕ್ಷದಲ್ಲಿ 21 ಲಕ್ಷ ಕಡಿಮೆ ಆಗುತ್ತೆ. ಅಂದರೆ ಓವರಾಲ್ ಟರ್ಮಲ್ಲೂ ಕೂಡ ನಿಮ್ಮ 20 ವರ್ಷದ ಲೋನು 15 ವರ್ಷಕ್ಕೆ ಬಂದ್ಬಿಡುತ್ತೆ ಬೈ ಜಸ್ಟ್ ಇನ್ಕ್ರೀಸಿಂಗ್ 2 EMIs. ಇಲ್ಲಪ್ಪ ನನಗೇನು 2 EMI ಎಕ್ಸ್ಟ್ರಾ ಕಟ್ಟೋದು ದೊಡ್ಡ ವಿಷಯನೇ ಇಲ್ಲ, ನಾನು 3 EMI ಕಟ್ತೀನಿ ಅನ್ನೋರು ಇರ್ತಾರೆ. ಸಿನಾರಿಯೋಸ್ ನಾವು ಹೇಳ್ತಿರೋದು, ಇದನ್ನು ಹೀಗೆ ಮಾಡಬೇಕು ಅಂತಿಲ್ಲ, ನಿಮ್ಮ ಅನುಕೂಲಕ್ಕೆ ನಿಮ್ಮ ಅಗತ್ಯಕ್ಕೆ ತಕ್ಕಂಗೆ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಯಾರು ನಾನು 3 EMI ಕಟ್ತೀನಿ ಅಪ್ಪ ವರ್ಷಕ್ಕೆ 44,986 ಇಂಟು 3 ಅಡಿಷ್ನಲ್ EMIs
ಅಂದರೆ ವರ್ಷಕ್ಕೆ 12 + 3 EMI ಎಕ್ಸ್ಟ್ರಾ 15 EMIಗಳನ್ನು ಕಟ್ತೀನಿ ಅಂತ ಆದರೆ 26,50,000 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಉಳಿತಾಯ ಆಗುತ್ತೆ. 7 ವರ್ಷ ಕಡಿಮೆ ಆಗುತ್ತೆ. ಅಂದರೆ 12 ವರ್ಷಕ್ಕೆ ನಿಮ್ಮ ಸಾಲದ ಅವಧಿ ಬರುತ್ತೆ. ಸೊ ಇಲ್ಲಪ್ಪ ನಂಗೆ 3 ಅಲ್ಲ 4 ಕಟ್ತೀನಿ ಅನ್ನೋ ಜನರು ಇದ್ದಾರೆ. 4 EMIನ ನಾನು ಕಟ್ತೀನಿ ಅಂತೇಳಿ ಇದ್ದರೆ 44,986 ಇಂಟು 4 ಅಡಿಷ್ನಲ್ EMIs 12 ಜೊತೆ 4 EMIಗಳನ್ನು ಎಕ್ಸ್ಟ್ರಾ ಕಟ್ತೀನಿ ಅಂತ ಹೇಳಿದ್ರೆ 30,50,000 ರೂಪಾಯಿ ಉಳಿತಾಯ ಆಗುತ್ತೆ. 30 ಲಕ್ಷ ಅಂತ ಹೇಳಿದ್ವಿ, 50,000 ರೂಪಾಯಿ ಜಾಸ್ತಿನೇ ಇದೆ, ಬೋನಸ್ ಅಮೌಂಟ್ ಇದು. ಸೊ ನಿಮ್ಮ ಲೋನ್ನ ಪೀರಿಯಡು 10 ವರ್ಷಕ್ಕೆ ಇಳಿಯುತ್ತೆ. 20 ವರ್ಷದ ಸಾಲ 10 ವರ್ಷಕ್ಕೆ ಇಳಿದೋಯ್ತು. ನಾವಿಲ್ಲಿ ಏನು ಮಾಡಿದ್ವಿ, ವರ್ಷಕ್ಕೆ 1 EMI ಅಥವಾ 2 EMIಯನ್ನು ಜಾಸ್ತಿ ಮಾಡಿದ್ವಿ. ಇದನ್ನು ಮಾಡೋದ್ರ ಮೂಲಕ ಎಷ್ಟು ದೊಡ್ಡ ಮೊತ್ತದ 30 ಲಕ್ಷ ಒಂದು ಸಣ್ಣ ಹ್ಯಾಕಿಂದ ಉಳಿಯಿತು. ಸೊ ಸ್ನೇಹಿತರೆ, ನಿಮ್ಮ ಒಂದು ಕನಸಿನ ಮನೆ ಯಾವತ್ತಿಗೂ ಕೂಡ ನಿಮ್ಮ ಒಂದು ನೆಮ್ಮದಿಯನ್ನ ಹಾಳು ಮಾಡಬಾರ್ದು. ಲಾಂಗ್ ಟೆನ್ಯೂರ್ ಅಲ್ಲಿ ನೀವು ಬಡ್ಡಿಯನ್ನ ಕಟ್ತಾ ನಿಮ್ಮ ಒಂದು ಜೀವನವನ್ನ ನೀವು ನರಕ ಮಾಡ್ಕೊಳ್ಬಾರ್ದು. ಅದರ ಬದಲಾಗಿ ನಿಮ್ಮದೇ ಆದಂತಹ ಒಂದು ಸ್ವಂತ ಮನೆಯಲ್ಲಿ ಆರಾಮಾಗಿಟ್ಕೊಂಡು ಸಾಲವನ್ನ ಈ ರೀತಿಯಾಗಿ ನೀವು ತೀರಿಸ್ಕೊಳ್ತಾ ಹೋದ್ರೆ ಬಡ್ಡಿ ಮೊತ್ತವನ್ನ ನೀವು ಸಾಕಷ್ಟು ಪ್ರಮಾಣದಲ್ಲಿ ಉಳಿಸಬಹುದು. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ನಿಮ್ಮ ಒಂದು ಫ್ರೀಡಮ್ ಆಪ್ ಹೋಮ್ ಲೋನ್ ಅನ್ನ ಯಾವ ರೀತಿಯಾಗಿ ಬೇಗ ತೀರಿಸಬೇಕು, ಲಕ್ಷ ಹಣವನ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸುಮಾರು 1.5 ಗಂಟೆಯ ಕೋರ್ಸ್ ಅನ್ನ ಡಿಸೈನ್ ಮಾಡಿದೆ. ಇದರಿಂದ ಸಾಕಷ್ಟು ಲಾಭವನ್ನ ನೀವು ಪಡ್ಕೊಳ್ತೀರಾ. ಸೊ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಆ ಕೋರ್ಸ್ ಅನ್ನ ಈಗಲೇ ವಾಚ್ ಮಾಡಿ ಆದಷ್ಟು ಬೇಗ ಯಾವ ರೀತಿಯಾಗಿ ನೀವು ಹೋಮ್ ಲೋನ್ ಅನ್ನ ತೀರಿಸಬಹುದು ಅನ್ನುವಂತ ಐಡಿಯಾ ನಿಮಗೆ ಸಿಗುತ್ತೆ. ಮತ್ತು ಎಷ್ಟೋ ಜನರಿಗೆ ಸಮಸ್ಯೆ ಏನಿರುತ್ತೆ ಅಂದರೆ ಅಭಿಷೇಕ್, ಹೆಂಗಾರು ಈ ಲೋನ್ ಮುಗಿದ್ರೆ ಸಾಕಪ್ಪ, ನಂಗೆ ಇನ್ವೆಸ್ಟ್ಮೆಂಟು, ನಂಗೆ ಟ್ಯಾಕ್ಸ್ ಬೆನಿಫಿಟ್ಟು ಏನೇನು ಬೇಡ, ನಂಗೆ ಸಾಲ ಮುಗಿದ್ರೆ ಸಾಕು ಅನ್ನೋ ಒಂದು ವರ್ಗದ ಜನ ಇದ್ದಾರೆ. ಯಾಕೆಂದರೆ ನಮ್ಮಲ್ಲಿ ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ ಎಲ್ಲ ಪೂರ್ತಿ ಗೊತ್ತಿದೆ ಅಂತ ಅಲ್ಲ. ಸೊ ಅವ್ರಿಗೆ ಸಾಲ ತೀರಿಸ್ಬಿಟ್ರೆ ನೆಮ್ಮದಿ. ಅಂಥವ್ರಿಗೆ ದಿಸ್ ಇಸ್ ಅ ಬೆಸ್ಟ್ ಸೊಲ್ಯೂಷನ್. ಮತ್ತು ಇನ್ನೊಂದು ಕ್ಲಾರಿಫಿಕೇಷನ್ನ ನಾವಿಲ್ಲಿ ಕೊಡಬೇಕು ಅಭಿಷೇಕ್. ಏನು ಅಂತ ಹೇಳಿದ್ರೆ, ಪ್ರೀ ಕ್ಲೋಸರ್ ಮಾಡ್ಬೋದಾ ಹೋಮ್ ಲೋನ್ನ ಅಂತ ತುಂಬ ಜನ ಕೇಳ್ತಾರೆ. ಹಂಗೆ ಕಟ್ಟಿಸ್ಕೋತಾರ ಬ್ಯಾಂಕ್ನವರು ಅಂತ. ಕಟ್ಟಿಸ್ಕೊಳ್ಳೇಬೇಕು. ನೀವು ಹೋಮ್ ಲೋನ್ ತಗೊಂಡಿರುವಾಗ 6 ತಿಂಗಳ ನಂತರ, ನೀವು ಹೋಮ್ ಲೋನ್ ಇವತ್ತು ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಇನ್ನು 6 ತಿಂಗಳ ಆದಮೇಲೆ ನೀವು ಕಟ್ತೀನಿ ಅಂತ ಹೇಳಿದ್ರೆ ಫುಲ್ ಅಮೌಂಟ್ ಕಟ್ಟಿದ್ರೂ ಹೋಮ್ ಲೋನನ್ನು ಕಟ್ಟಿಸ್ಕೋಬೇಕು. ಓಕೆ, ಅದು ತುಂಬ ಇಂಪಾರ್ಟೆಂಟು. RBI ಹೇಳಿರೋ ನಿಯಮ. ಮತ್ತು ಅದಕ್ಕೆ ಪ್ರೀ ಕ್ಲೋಸರ್ಗೆ ಯಾವುದೇ ಚಾರ್ಜಸ್ಸನ್ನು ಬ್ಯಾಂಕ್ನವರು ಹಾಕೋ ಆಗಿಲ್ಲ. ಹಾಗಾಗಿ ಕೆಲವು ಬ್ಯಾಂಕ್ಗಳಲ್ಲಿ NBFCಗಳಲ್ಲಿ ಇರ್ಬೋದು, ಬಟ್ ಮೋಸ್ಟ್ ಆಫ್ ದಿ ಬ್ಯಾಂಕ್ಸಲ್ಲಿ ಆ ಥರ ಚಾರ್ಜಸನ್ನು ಹಾಕೋ ಆಗಿಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಹ್ಯಾಕ್ ಏನು ಅಂತ ಹೇಳಿದ್ರೆ, ನೀವು 1 EMIನೇ ಎಕ್ಸ್ಟ್ರಾ ಕಟ್ಟಬೇಕು, ವರ್ಷದ ಕೊನೆ ತನಕ ವೆಯ್ಟ್ ಮಾಡಬೇಕು ಅಂತ ಇಲ್ಲ. ನೀವು 1 ತಿಂಗಳಲ್ಲಿ ಮಿನಿಮಮ್ ಅಮೌಂಟ್ ಅಂತ ಇರುತ್ತೆ. ಅದು ನಿಮ್ಮ ಲೋನ್ ಅಗ್ರಿಮೆಂಟ್ನಲ್ಲಿ ಆ ಮಾಹಿತಿ ಇರುತ್ತೆ. ಲೋನ್ ಅಗ್ರಿಮೆಂಟ್ನಲ್ಲಿ ನೀವು ಆ ಮಾಹಿತಿ ನೋಡ್ಕೊಳ್ಳಿ. ನೀವು ಮಿನಿಮಮ್ ಪ್ರೀ ಪೇಮೆಂಟ್ ಅಥವಾ ಪಾರ್ಟ್ ಪೇಮೆಂಟ್ ಅಂತಿರುತ್ತೆ. ಓಕೆ, ಭಾಗಶಃ ಪಾವತಿ ಅಂದರೆ ಪಾರ್ಟ್ ಪೇಮೆಂಟ್ ಅಂತಿರುತ್ತೆ. ಅದು 20,000ನೋ 30,000ನೋ 25,000ನೋ ಒಂದು ಫಿಕ್ಸ್ ಮಾಡಿರ್ತಾರೆ. ಆ 25,000 ನಿಮಗೆ ಪ್ರತಿ ತಿಂಗಳು 25,000 ಎಕ್ಸ್ಟ್ರಾ ಕಟ್ಟಕ್ಕೆ ಸಾಧ್ಯನಾ? ಕಟ್ಟಿ. ಓಕೆ, ಅದನ್ನು ಬ್ಯಾಂಕ್ ಪ್ರಶ್ನೆ ಮಾಡೋಂಗಿಲ್ಲ. ದಟ್ ಈಸ್ ದಿ ರೈಟ್ ಗಿವನ್ ಬೈ ದಿ ಬ್ಯಾಂಕ್ ಟು ಯು. ಓಕೆ, ಈಗ ನಂದೇ ಒಂದು ಲೋನ್ ಕೇಸ್, ನಾನೇ ಒಂದು ಲೋನ್ ತೊಗೊಂಡಿದ್ದೆ. ನನ್ನ ಲೋನ್ ಡಾಕ್ಯುಮೆಂಟ್ನಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನೀವು ಮಲ್ಟಿಪಲ್ಸ್ ಆಫ್ 25,000, ಮಿನಿಮಮ್ 25,000 ಕಟ್ಬೋದು. ಅದಕ್ಕಿಂತ ಕೆಳಗಡೆ ಇದ್ರೆ ಅವರು ಅದನ್ನು ಕನ್ಸಿಡರ್ ಮಾಡಲ್ಲ. ಬಟ್ ನನ್ನ ಲೋನ್ EMI 32,384 ಇತ್ತು. ಓಕೆ, ಬಟ್ ನಾನು 25,000 ಜಾಸ್ತಿ ಅಮೌಂಟ್ ಇದೆಯಾ ಅದನ್ನು ಕಟ್ಬೋದಿತ್ತು. ಸೊ ಇನ್ ಮಲ್ಟಿಪಲ್ಸ್ ಆಫ್ 25,000, 50,000, 35,000 ಹೆಂಗೆ ಬೇಕಿರು 25,000 ಮಿನಿಮಮ್ ಕಟ್ಟಬೇಕು. ಈ ರೀತಿ ರೂಲ್ಗಳಿರುತ್ತೆ. ಹಾಗಾಗಿ ನಿಮ್ಮ ಲೋನ್ ಡಾಕ್ಯುಮೆಂಟನ್ನು ನೋಡಿ ಅದಕ್ಕನುಗುಣವಾಗಿ ಯಾವಾಗೆಲ್ಲ ಸಾಧ್ಯ ಪಾರ್ಟ್ ಪೇಮೆಂಟ್ಗಳನ್ನು ಮಾಡ್ತಾ ಬನ್ನಿ. ಯಾಕೆ ಅದನ್ನು ಹೇಳ್ತಿದ್ದೀನಿ ಅಂದರೆ ಅಭಿಷೇಕ್, ಹೋಮ್ ಲೋನ್ ಇಂಟ್ರೆಸ್ಟನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ಇನ್ನೊಂದು ಆಸ್ಪೆಕ್ಟಲ್ಲಿ ನಾವು ಇವರಿಗೆ ಹೇಳೋಣ. ಸೇ ಫಾರ್ ಎಕ್ಸಾಂಪಲ್, ಇವತ್ತು 50 ಲಕ್ಷ ಲೋನ್ ತೊಗೊಂಡಿದ್ದೀವಿ ಅಭಿಷೇಕ್. 6 ತಿಂಗಳು ನಾನು EMI ಕಟ್ಟಿದ್ದೀನಿ. 7ನೇ ತಿಂಗಳು ಬಂದು ಅಥವಾ 8ನೇ ತಿಂಗಳು ಬಂದು ನಾನು ಫುಲ್ ಲೋನ್ ಕಟ್ಬಿಡ್ತೀನಿ ಅಂತ ಹೇಳಿದ್ರೆ ಅವರು ಕಟ್ಟಿಸ್ಕೋಬೇಕು. ಇದು ಒಂದು ಆಸ್ಪೆಕ್ಟು. ಎರಡನೇದು, ಇಲ್ಲ ನಂಗೆ 7ನೇ ತಿಂಗಳೇ 50 ಲಕ್ಷ ಸಾಲ ತೊಗೊಂಡಿದ್ದೆ, 6 EMI ಕಟ್ಟಿದ್ದೀನಿ, 7ನೇ ತಿಂಗಳು ನಂಗೊಂದು 4 ಲಕ್ಷ ಸಿಕ್ತು ಅಂತಂದರೆ, ಅಥವಾ 5 ಲಕ್ಷ ಸಿಕ್ತು ಅಂತಂದರೆ 5 ಲಕ್ಷನ ಅವರು
ಪ್ರಿನ್ಸಿಪಲ್ಗೆ ಕಟ್ಬೋದು, ಪ್ರಿನ್ಸಿಪಲ್ಗೆ ಹೋಗುತ್ತೆ ಅದು. ಅಂದರೆ 50 ಲಕ್ಷದಲ್ಲಿ ನೀವು 5 ಲಕ್ಷ ಕಟ್ಟಿದ್ದೀರಿ, ನೀವು ಒಂದು 6 EMIಯಲ್ಲಿ ನಿಮ್ಗೆ ಓವರಾಲ್ ಒಂದು ಔಟ್ಸ್ಟ್ಯಾಂಡಿಂಗ್ ಒಂದು 25-30 ಸಾವಿರ ರೂಪಾಯಿ ಬರ್ಡನ್ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ, ನಿಮಗೆ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಆಗೋದು ಇಂಟ್ರೆಸ್ಟ್ ಯಾವುದ್ರ ಮೇಲೆ ಅಂದರೆ 44.5 ಲಕ್ಷದ ಮೇಲೆ. ಸೇ ಫಾರ್ ಎಕ್ಸಾಂಪಲ್ 44.5 ಲಕ್ಷ ಲೋನ್ ನಿಮ್ಮದು ಬಾಕಿ ಇದೆ, ನೆಕ್ಸ್ಟ್ ಮಂತ್ 1 ಲಕ್ಷ ಕಟ್ತೀರಿ, ಅದ್ರ ನೆಕ್ಸ್ಟ್ ಮಂತ್ ನಿಮ್ಮ ಲೋನ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗೋದು 43.5 ಲಕ್ಷದ ಮೇಲೆ. ಸೊ ಹೋಮ್ ಲೋನ್ ಇಂಟ್ರೆಸ್ಟ್ ಅನ್ನೋದು ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ. ನಿಮ್ಮ ಒಟ್ಟು ಔಟ್ಸ್ಟ್ಯಾಂಡಿಂಗ್ ಏನಿದೆ, ಬಾಕಿ ಸಾಲ ಎಷ್ಟಿದೆ, ಬಾಕಿ ಸಾಲದ ಪ್ರಿನ್ಸಿಪಲ್ ಎಷ್ಟಿದೆ, ಅದ್ರ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ರೆಡ್ಯೂಸ್ ದಿ ಪ್ರಿನ್ಸಿಪಲ್, ರೆಡ್ಯೂಸ್ ದಿ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಮೊತ್ತನ ಅಂದರೆ ಅಸ್ಲಿನ ಮೊತ್ತ ಕಮ್ಮಿ ಮಾಡಿ ಬಡ್ಡಿ ಮೊತ್ತನೂ ಕಮ್ಮಿ ಆಗ್ತಾ ಬರುತ್ತೆ. ಈ ಹ್ಯಾಕನ್ನು ತಿಳ್ಕೊಳ್ಳಿ, ದಿಸ್ ವಿಲ್ ಸೇವ್ ಯು ಲ್ಯಾಕ್ಸ್ ಆಫ್ ರುಪೀಸ್. ಇದು ನಮ್ಮ ಇಂಡಿಯನ್ ಸಿನಾರಿಯೋಗೆ ತುಂಬ ತುಂಬ ಮುಖ್ಯವಾದ ವಿಷಯ ಅಭಿಷೇಕ್. ದಿಸ್ ಕ್ಯಾನ್ ಸೇವ್ ಲಾಟ್ ಆಫ್ ಫ್ಯಾಮಿಲೀಸ್, ದಿಸ್ ಕ್ಯಾನ್ ಗಿವ್ ಲಾಟ್ ಆಫ್ ಪೀಸ್ ಟು ಲಾಟ್ ಆಫ್ ಫ್ಯಾಮಿಲೀಸ್. ಬಹಳ ಕುಟುಂಬಗಳಿಗೆ ಶಾಂತಿ ನೆಮ್ಮದಿಯನ್ನು ಕೊಡಬಹುದಾದಂಥ ಒಂದು ಸೂತ್ರ ಇದು. ಸೊ ಇದು ನಾವು ಕೂಡ ತಿಳ್ಕೊಂಡು ಇದನ್ನು ಅಲ್ಪ ಸ್ವಲ್ಪ ಅನುಕರಣೆ ಮಾಡಿ ಇದರಿಂದ ಅನುಕೂಲ ಪಡ್ಕೊಳ್ತಿರೋದ್ರಿಂದ ನಾವು ಇದನ್ನು ಹೇಳ್ತಿದ್ವಿ. ದಿಸ್ ಇಸ್ ಗೋಯಿಂಗ್ ಟು ಮೇಕ್ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ಆ್ಯಾವ್ರೇಜ್ ಅಪ್ಪರ್ ಮಿಡ್ಲ್ ಕ್ಲಾಸ್, ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಇದನ್ನು ಅರ್ಥ ಮಾಡಿಕೊಂಡು ಅವರು ಈ ಸೂತ್ರನ ಬಳಸ್ಕೊಳ್ತಾರೆ ಅಂಥೇಳಿ ನಾನು ಭಾವಿಸಿದ್ದೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಮನಿ ಐಡಿಯಾ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಬೈ ಬಾಯ್.